ಮೋಸ ಮಾಡುವುದಕ್ಕೆ. ಅರ್ಜುನ ಬಂದದ್ದು ಯಾವ ವೇಷದಲ್ಲಿ? ಸನ್ಯಾಸಿ ವೇಷದಲ್ಲಿ ಮೋಸ ಮಾಡುವುದಕ್ಕೆ. ಅದಕ್ಕಾಗಿ ಇದನ್ನ 14ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಸ್ಪಷ್ಟವಾಗಿ ಭಗವತ್ಪಾದರು ಸಮಾಜವನ್ನು ಅತ್ಯಂತ ಸಮೀಪದಲ್ಲಿ ಕಂಡವರು. ಮನುಷ್ಯನ ಮರಣತನಕ್ಕೆ ಬೇಸತ್ತು ತತ್ವಜ್ಞಾನದಿಂದ ದೂರ ಸರಿದ ಈ ಜನರು ಮಾಡುವ ಎಲ್ಲ ವೇಷಗಳು ಅರ್ಥಶೂನ್ಯ ಅಂತ ಹೇಳ್ತಾರೆ. ಆದ್ದರಿಂದ ಹೊರಗಿನ ಆಡಂಬರಕ್ಕಿಂತ ಆಂತರಿಕ ಪರಿಪಕ್ವತೆಯು ಮುಖ್ಯವೆಂದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಮಗೆ ಸತ್ಸಂಗ ಬೇಕು, ಆದರೆ ಅದರ ಹುಡುಕಾಟದಲ್ಲಿ ಮೋಸ ಮಾಡುವವರ ಚರ್ಯೆಯಿಂದ ಮೋಸ ಹೋಗಬಾರದು. ಎಚ್ಚರಿಕೆಯಿಂದ ಜೊಳ್ಳು ಪೊಳ್ಳುಗಳನ್ನು ಬೇರ್ಪಡಿಸುವ ಬುದ್ಧಿವಂತಿಕೆ ನಮ್ಮದಾಗಬೇಕು. ಸತ್ವಮಯರಾದ ವಿಜ್ಞರನ್ನು ಆಶ್ರಯಿಸಿದಾಗ ಅವರು ನಮ್ಮನ್ನು ಶಿಲ್ಪಿಯಂತೆ ಒಂದು ಪೂಜನೀಯ ವಿಗ್ರಹವನ್ನಾಗಿ ಮಾಡ್ತಾರೆ, ದಿವ್ಯ ಭಾವದಲ್ಲಿ ಮುಳುಗಿಸುತ್ತಾರೆ. ಅಂತಹ ಜನರಿಂದ ಉತ್ತರೋತ್ತರ ಅಭಿವೃದ್ಧಿ ನಮ್ಮದಾಗುತ್ತದೆ. ಸಂಸಾರದಲ್ಲಿ ಸಜ್ಜನರ ಸಹವಾಸವು ನೆಮ್ಮದಿಯ ಅನುಭೂತಿಯನ್ನ ಕೊಡುತ್ತದೆ, ಇದರಿಂದ ಲೋಕ ಗೌರವವೂ ಸಿಗ್ತದೆ ಎಂಬುದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮನುಷ್ಯನಲ್ಲಿ ವಿಷಯ ಸುಖಗಳನ್ನು ಅನುಭವಿಸುವ ಇಚ್ಛೆ ಕಡಿಮೆ ಆಗುವುದಿಲ್ಲ ಎಂಬುದನ್ನು ಹಿಂದೆ ಹೇಳಿದಂತೆ 15ನೇ ಶ್ಲೋಕದಲ್ಲಿ ಪುನಃ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ. ಅಲುಗಾಡುವ ಶರೀರ, ನೆರೆತ ತಲೆಗೂದಲು, ಹಲ್ಲಿಲ್ಲದ ಬಾಯಿ, ನಡೆಯಲು ಕೋಲಿನ ಆಸರೆ, ಇಂಥ ಪರಿಸ್ಥಿತಿಗಳಲ್ಲೂ ಮನುಷ್ಯನ ಮೋಹಪಾಶಗಳು ಕಡಿಮೆ ಆಗುವುದಿಲ್ಲ. ಇದು ಒಂದು ಅತ್ಯಂತ ಬೇಸರದ ವಿಷಯ ಅಂತ ಭಗವತ್ಪಾದರು ಹೇಳ್ತಾರೆ. ವ್ಯಕ್ತಿ ಅಂತ್ಯಕಾಲಕ್ಕೆ ಸಮೀಪದಲ್ಲಿದ್ದರೂ ಆಸೆಯ ಮೋಹದ ಮೊತ್ತ ದ್ವಿಗುಣವಾಗುತ್ತಲೇ ಇರುತ್ತದೆ. ಇದೇ ಮಾಯೆ. ಬದುಕಿನಲ್ಲಿ ಶಾಂತಿಯನ್ನು ಪಡೆಯಬೇಕಾದರೆ ನಾವು ಬಾಲ್ಯ ಯೌವನಗಳಂತಹ ಹಂತದಲ್ಲಿಯೇ ಆಸೆಗಳನ್ನು ನಮ್ಮ ಸ್ವಾಧೀನದಲ್ಲಿಟ್ಟುಕೊಳ್ಳುವುದನ್ನು ನಾವು ಕಲಿಯಬೇಕು. ಆಗ ವೃದ್ಧಾಪ್ಯ ಅಥವಾ ವಾರ್ಧಕ್ಯ ಪ್ರಸ್ತುತವಾಗಿರುತ್ತದೆ, ನೆಮ್ಮದಿಯಾಗುತ್ತದೆ ಎಂದು ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಮನುಷ್ಯ ಶರೀರವು ಕೇವಲ ನನ್ನದೆಂದು ತಿಳಿದು ಭ್ರಮಾಲೋಕದಲ್ಲಿ ನಾವು ವಿಹರಿಸಬಾರದು. ಮಾನವ ವಯೋವೃದ್ಧನಾಗಿಯೂ ಜ್ಞಾನವೃದ್ಧನಾಗಿಯೂ ಆದರೆ ಅತ್ಯಂತ ಒಳ್ಳೆಯದು. ಅದರಿಂದ ಆತನ ಬಾಳು ಸಾರ್ಥಕವಾಗುತ್ತೆ. ಆದ್ದರಿಂದ ಆಶಾಪಾಶಗಳನ್ನು ಮುಂದರಿಸುವುದು ಅತಿ ಮುಖ್ಯ. ಯಾರ ಮೇಲಾಗಲಿ, ಯಾವುದೇ ವಿಷಯದ ಮೇಲಾಗಲಿ, ಯಾವುದೇ ವಸ್ತುವಿನ ಮೇಲಾಗಲಿ ಅತಿಯಾದ ಮಮಕಾರ ದುರಂತಕ್ಕೆ ಕಾರ್ಯಾಗುತ್ತದೆ. ಪದ್ಮಪುರಾಣ, ಶ್ರೀಮದ್ ಭಾಗವತ, ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ, ಈ ಎಲ್ಲ ಕೃತಿಗಳಲ್ಲಿ ಆಸೆ ಎಂಬ ಕಂತೆಗಳನ್ನು ಕಿತ್ತೊಗೆಯಬೇಕು ಎಂಬುದನ್ನು ಅನೇಕ ದೃಷ್ಟಾಂತಗಳ ಮೂಲಕ ವಿವರಿಸಲಾಗಿದೆ. ಆಶಾಪಾಶಗಳ ವಶದಲ್ಲಿ ಇದ್ದರೆ ನಿರಾಶೆ ಖಂಡಿತ. ಆಂತರಿಕ ಅಂಧಕಾರದಲ್ಲಿ ವಿವೇಕಯುತವಾದ ಯಾವ ಕ್ರಿಯೆ ಮಾಡುವುದು ಆಗ ಸಾಧ್ಯವಾಗುವುದಿಲ್ಲ. ತನ್ನ ಮಗನ ಆಯುಸ್ಸು ಯೌವನಗಳನ್ನು ಪಡೆದುಕೊಂಡು 1000 ವರ್ಷ ಬದುಕಿದ ಯಾಕೆ ಅಂತಾಗಬಾರದು ನಮ್ಮ ಜೀವನ ಎಂಬುದನ್ನು ಈ ಶ್ಲೋಕದಲ್ಲಿ ಮಾರ್ಮಿಕವಾಗಿ ಹೇಳಿದ್ದಾರೆ. ಒಬ್ಬ ನೈಷ್ಠಿಕ ಸನ್ಯಾಸಿಯ ಜೀವನ ಹೇಗಿರುತ್ತದೆ? ಕೆಲವು ಸನ್ಯಾಸಿಗಳನ್ನ ಜನ್ಮಜಾತವಾದ ಆಸೆ ಹೇಗೆ ಆಟವಾಡಿಸುತ್ತದೆ ಎನ್ನುವುದನ್ನು 16ನೇ ಶ್ಲೋಕದಲ್ಲಿ ನಿರೂಪಿಸಲಾಗಿದೆ. ಅಷ್ಟೇ ಅಲ್ಲ, ಮನುಷ್ಯನಿಗೆ ಅಂತಿಮವಾದ ಸುಖ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯವೆನ್ನುವ ವಿಷಯವನ್ನ ಈ ಶ್ಲೋಕದಲ್ಲಿ ಪ್ರತಿಪಾದಿಸಲಾಗಿದೆ. ಹಿಂದಿನ ಶ್ಲೋಕದಲ್ಲಿ ಸಂಸಾರಸ್ಥನು ಹೇಗೆ ಆಸೆಗಳ ದಬ್ಬಾಳಿಕೆಗೆ ಗುರಿಯಾಗುತ್ತಾನೆ ಎಂದು ವಿವರಿಸಿದ ಆಚಾರ್ಯರು ಇಲ್ಲಿ ಸನ್ಯಾಸಿಗಳು ಹೇಗೆ ಲೌಕಿಕ ವಿಷಯಗಳಿಗೆ ಬಲಿಯಾಗುತ್ತಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಅನೇಕ ಸನ್ಯಾಸಿಗಳು ವ್ಯಕ್ತಿಯಂತೆ ಕಂಡರೂ ಆಶಾಪಾಶಗಳಿಂದ ಮುಕ್ತರಾಗಿರುವುದಿಲ್ಲ. ಆದ್ದರಿಂದ ನಾವು ಆಂತರಿಕವಾಗಿ ಸರಳವಾಗಿರಬೇಕು. ಬಾಹ್ಯ ರೂಪದಲ್ಲಿ ಸರಳರಾಗುವಂತೆ ಕಂಡರೂ ಅಂತರಂಗದೊಳಗೆ ಆಸೆಗಳು, ಹಠಗಳು ತುಂಬಿಕೊಂಡಿದ್ದರೆ ಮೌಢ್ಯ, ಮೂರ್ಖತನ ಮುಂದುವರಿಯುತ್ತದೆ. ಮೊಸಳೆಗೆ ರೇಷ್ಮೆ ಸೀರೆ ಉಡಿಸಿದ್ರೆ ಮೊಸಳೆನೆ. ಆಂತರಿಕ ಪರಿವರ್ತನೆಯೇ ನಿಜವಾದ ಪರಿವರ್ತನೆ. ನಮ್ಮ ಮನಸ್ಸನ್ನ ಭಕ್ತಿ ಮತ್ತು ಪಾವಿತ್ರ್ಯದಿಂದ ತುಂಬಬೇಕು. ಆಸೆಗಳಿಂದ ನಾವು ಕಳಿಸಿಕೊಳ್ಳಬೇಕು. ಬಹಿರಂಗದಲ್ಲಿ ಇರುವುದು ಅಂತರಂಗದಲ್ಲಿ ಇರದೇ ಇದ್ದಾಗ ಅದನ್ನು ಊಟಾಟಿಕೆ, ಮೋಸ ಎನ್ನುತ್ತಾರೆ. ಸನ್ಯಾಸವೆನ್ನುವುದು ತುರಿಯವಾದಂತಹ ಘಟ್ಟ. ಆ ಮಟ್ಟಕ್ಕೆ ಹೋದಾಗ ವಾಸನಾಮಯವಾದ ಪೂರ್ವಾಶ್ರಮಗಳ ಬಗ್ಗೆ ಲಕ್ಷ್ಯ ಹರಿಸಬಾರದು ಹಾಗೂ ನಿರಂತರವಾಗಿ ಇಂದ್ರಿಯಗಳನ್ನು ಆಕರ್ಷಿಸುವ ಬಾಹ್ಯ ಭೋಗಗಳಿಗೆ ನೋಡಾಗಬಾರದು. ಆತ್ಮವಂಚನೆ ಮಾಡಿಕೊಂಡು ಕರ್ಮವೆಸಗುವುದರಲ್ಲಿ ಯಾವ ಉಪಯೋಗವೂ ಇಲ್ಲ. ಜ್ಞಾನಕ್ಕೆ ಪ್ರತ್ಯುಲ್ಯವಾದದ್ದು ಯಾವುದೂ ಇಲ್ಲ ಎಂಬ ಉಪನಿಷತ್ತಿನ ವಾಣಿಯನ್ನ 17ನೇ ಶ್ಲೋಕದಲ್ಲಿ ಪುಷ್ಟೀಕರಿಸಲಾಗಿದೆ. ಬಾಹ್ಯ ಆಚರಣೆಯೇ ಬೇರೆ, ಆತ್ಮಜ್ಞಾನವೇ ಬೇರೆ. ಜೀವನದುದ್ದಕ್ಕೂ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಕೊಂಡವನಿಗೆ ಸಹ ಆತ್ಮಜ್ಞಾನ ಉಂಟಾಗದಿದ್ದರೆ ಮೋಕ್ಷ ಲಭಿಸಲಾರದು ಎಂಬುದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಆದ ಕಾರಣ ತನ್ನನ್ನು ಅರಿಯುವ ಪ್ರಯತ್ನವೇ ಶ್ರೇಷ್ಠವಾದದ್ದು.
ಜೀವಾತ್ಮವು ಪರಮಾತ್ಮನ ಅಂಶ ಎಂಬ ಅರಿವು ಸಂಶಯಾತೀತವಾದಾಗ ಅಹಂ ಬ್ರಹ್ಮಾಸ್ಮಿ ಅರಿವು ನಮಗಾಗುತ್ತದೆ. ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿದರೂ ಮೂಲ ಕ್ಷೇತ್ರದ ತತ್ವಜ್ಞಾನ ಇಲ್ಲದಿದ್ದರೆ, ನಿತ್ಯಾನಿತ್ಯ ವಿವೇಕವಿಲ್ಲದಿದ್ದರೆ, ಅಕ್ಷರಾಕ್ಷರ ಜ್ಞಾನ, ಪೂರ್ವಾಪರ ಜ್ಞಾನ, ದೇಹಾದಿಗಳಲ್ಲಿ ಇರುವ ಕ್ಷೇತ್ರ ಜ್ಞಾನ ಮುಂತಾದ ಜ್ಞಾನ ಸಾಧನಗಳ ಪರಿಚಯವಿರಬೇಕು. ಇಲ್ಲದೇ ಇದ್ದರೆ ಅದು ಕೇವಲ ದೇಶ ಪರ್ಯಟನ ಅಂತ ಅನಿಸ್ಕೊಳ್ತದೆ. ಎಷ್ಟೇ ಕುಂಭಮೇಳಗಳಿಗೆ ಹೋಗಿ ಸ್ನಾನ ಮಾಡಿದರೆ ಹೃದಯದಲ್ಲಿ ವಿಷಕುಂಭ ಇದ್ದರೆ ಪರಿವರ್ತನೆ ಆಗುತ್ತಿಲ್ಲ. ಅದು ಕೇವಲ ಗಜಸ್ನಾನದಂತೆ ಅಲ್ಪಕಾಲಿಕ. ಬಕಪಕ್ಷಿಯ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರ್ಬೋದು. ಬಕಪಕ್ಷಿ ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ಧ್ಯಾನ ಮಾಡ್ತದಂತೆ, ಆದರೆ ಅದರ ಮನಸ್ಸು ಯಾವಾಗಲೂ ಮೀನು ಹಿಡಿಯೋದ್ರ ಮೇಲೆ ಇರ್ತದೆ. ಸೊ ಇದಕ್ಕೆ ಬಕಧ್ಯಾನ, ಇದು ಬಕಧ್ಯಾನ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮನ್ನು ನಾವು ತಿಳಿಯುವ ಪ್ರಯತ್ನ, ಸಂಸಾರದ ಮಾಯೆಯನ್ನು ದೂರವಿಡುವ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣ, ಈ ನೂರಾರು ಇಂಥ ಆವರ್ತನಗಳು ತಪ್ಪಿದ್ದಲ್ಲ. ಆದ ಕಾರಣ ನೂರಾರು ಜನ್ಮ ತಳೆದರೂ ಜ್ಞಾನವಿಲ್ಲದವನಿಗೆ ಮೋಕ್ಷವಿಲ್ಲ ಎಂಬುದನ್ನು ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ನಮಗೆ ತಿಳಿಸಿದ್ದಾರೆ. ವಿರಕ್ತಿ ಹೊಂದಿ ಪ್ರಾಪಂಚಿಕ ವಸ್ತುಗಳಿಂದ ದೊರೆಯಬಹುದಾದ ಸಮಸ್ತ ಸುಖಗಳನ್ನು, ಸಂತೋಷಗಳನ್ನು ತ್ಯಜಿಸಿ ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸುವ ವಿರಾಗಿಗೆ ಸದಾ ಸುಖಿಯಾಗಿರುವುದು ಸಾಧ್ಯ ಎನ್ನುವುದನ್ನು 18ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಸಂಸಾರದಲ್ಲಿ ಲೌಕಿಕ ಮಾನದಂಡದಿಂದ ಒಬ್ಬ ವ್ಯಕ್ತಿ ಯಶಸ್ವಿ ಅಂತ ಯಾರು ಹೇಳುವುದಿಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ದೋಷದಿಂದ, ದೌರ್ಬಲ್ಯದಿಂದ ನರಳ್ತಾ ಇರ್ತಾರೆ. ಪ್ರಾಪಂಚಿಕ ಸುಖ ಭೋಗಗಳ ಆಕರ್ಷಣೆಗಳನ್ನು ಮೀರಿ ನಿಂತವರೇ ಸುಖಿಗಳು. ಯಾಕಂದರೆ ಅವರ ಮುಂದೆ ಚಂಚಲ ಮನಸ್ಸಿನ ಆಟ ನಡೆಯುವುದಿಲ್ಲ. ಭೋಗ ತ್ಯಾಗಕ್ಕೆ ಹಾಗೂ ನಿಜವಾದ ಸುಖದ ಮೂಲವಾದ ವೈರಾಗ್ಯಕ್ಕೆ ಬಹಳ ಅಂತರ ಇದೆ, ನಿಕಟ ಸಂಬಂಧವೂ ಇದೆ. ಆತ್ಮಜ್ಞಾನವನ್ನು ಪಡೆದ ವ್ಯಕ್ತಿ ವೈರಾಗ್ಯ ಮಾರ್ಗದಲ್ಲಿ ಸಾಗುವುದು ಸಂಸಾರಕ್ಕೆ ಹೆದರಿ ಅಲ್ಲ, ಆದರೆ ಸ್ವಸಂತೋಷಕ್ಕಾಗಿ. ಇದು ಸ್ವಾರ್ಥವೂ ಅಲ್ಲ. ಮಾನಸಿಕ ನೆಮ್ಮದಿಗೆ ಪಶ್ಚಾತ್ತಾಪ ಪಡುವ ಘಟನೆಗಳು ನಮ್ಮ ಜೀವನದಲ್ಲಿ ಇರಬಾರದು. ಹೃದಯ ಶುದ್ಧವಿದ್ದಾಗ ಹಾಗೂ ಯಾರ ಮನಸ್ಸನ್ನು ಕಾಯೇನ ವಾಚ ಮನಸ್ಸ ನೋಯಿಸದಿದ್ದಾಗ ಮನಸ್ಸು ಮುದಗೊಳ್ಳುತ್ತದೆ. ಆಗ ಬಾಹ್ಯ ಭೋಗಾದಿಗಳನ್ನು ಮನಸ್ಸು ಅಪೇಕ್ಷಿಸುವುದಿಲ್ಲ. ಭೋಗಗಳ ಅನುಭೋಗದಲ್ಲಿ ಭಯವಿದೆ, ವೈರಾಗ್ಯದಲ್ಲಿ ಅಭಯವಿದೆ. ನಮಗೆ ಮುಖ್ಯವಾಗಿ ಬೇಕಾಗಿರುವುದು ವಿರಕ್ತತೆ. ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಗಳಿಗೆ ಅಂಟಿಕೊಳ್ಳದಿರುವುದು ಅಥವಾ ಅತಿಯಾಗಿ ಅಂಟಿಕೊಳ್ಳದಿರುವುದು, ಸಂಸಾರದಲ್ಲಿ ಇದ್ದೂ ಇರದಂತೆ ಕಮಲದೆಲೆಯ ಮೇಲಿನ ಹನಿಯಂತಿರಬಹುದು. ಇದರಲ್ಲಿದೆ ಮೋಕ್ಷದ ಸೂಕ್ಷ್ಮ. ಅಂದಾಗ ನಾವು ಸ್ಥಿತಪ್ರಜ್ಞರಾಗಿ ಬದುಕುವುದನ್ನು ಕಲಿಯುವುದು ಅತ್ಯವಶ್ಯ ಎಂಬುದನ್ನು ಶ್ರೀ ಶಂಕರಾಚಾರ್ಯರು ಇದರಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ವಿವರವಾದ ವಿವರಣೆ ಇದೆ. ಬ್ರಹ್ಮಚಿಂತನೆಯಲ್ಲಿ ತೊಡಗಿರುವ ಮನಸ್ಸು ಯಾವಾಗಲೂ ಆನಂದವಾಗಿ ಇರುತ್ತದೆ ಎಂಬುದನ್ನು 19ನೇ ಶ್ಲೋಕದಲ್ಲಿ ಶ್ರೀ ಶಂಕರಾಚಾರ್ಯ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅನೇಕರು ಬಾಹ್ಯ ದೃಷ್ಟಿಯಿಂದ ಭೋಗದಲ್ಲಿ ಇದ್ದರೂ ನೀರಿ ಗಂಟಲ ಪದ್ಮಪತ್ರದಂತೆ ಸಂಸಾರದಲ್ಲಿ ಇದ್ದೂ ಇಲ್ಲದಂತಿರುತ್ತಾರೆ. ಪ್ರಾಪಂಚಿಕರ ಭೋಗ ಸಾಧನಗಳ ಸಂಘದಲ್ಲಿ ಇದ್ದರೂ ಅವರ ಮನಸ್ಸು ಬ್ರಹ್ಮನಿರತವಾಗಿರುತ್ತದೆ. ಅಚಂಚಲವಾದ ಮನಸ್ಸು ಆನಂದದ ದೇಗುಲದಂತೆ. ಆಸೆ, ಮೋಹ, ಅನುರಾಗದ ಬಿರುಗಾಳಿಗೆ ಸಿಲುಕಿದ ಮನಸ್ಸು ವಿಚಲಿತವಾಗಿ ಅಶಾಂತಿಗೊಂಡು ನಿಜವಾದ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಯಾರು ತನ್ನಲ್ಲಿ ಬ್ರಹ್ಮಾನುಭೂತಿಯನ್ನು ಪಡೆದಿರುತ್ತಾನೋ, ಯಾರು ಸಂಸಾರದ ನಶ್ವರತೆಯನ್ನು ಅರಿಯಬಲ್ಲನೋ ಅವನೇ ಸುಖಜೀವಿ. ಅಂತಹ ಆತ್ಮಜ್ಞಾನಿ ಈ ಜಗತ್ತಿನಲ್ಲಿ ಕಷ್ಟ, ಕ್ಲೇಶ, ಅಜ್ಞಾನ, ರೋಗ, ಮರಣಗಳಿಗೆ ಅಳುಕದೆ ಆಧ್ಯಾತ್ಮ ಸುಖವನ್ನು ಅನುಭವಿಸ್ತಾನೆ. ಸುಖಿಯೋ ಸುಖಿ, ಅವ ನಿತ್ಯ ಸುಖಿ ಅಂತ ಹೇಳಿದ್ರು ತಪ್ಪಲ್ಲ. ರಮಣ ಮಹರ್ಷಿಗಳ, ಪರಮಹಂಸರ, ಸಮರ್ಥ ರಾಮದಾಸರ, ಶ್ರೀಧರ ಸ್ವಾಮಿಗಳ ಬಾಹ್ಯ ಲಕ್ಷಣಗಳು ಒಂದೇ ಆಗಿರಲಿಲ್ಲ, ಬೇರೆ ಬೇರೆ ಆಗಿದ್ದವು. ಆದರೆ ಇವರೆಲ್ಲ ಲೌಕಿಕ ಜಗತ್ತಿನಲ್ಲಿ ಜ್ಞಾನಿಗಳಾಗಿ ಬೆಳೆದವರು, ಬಾಳಿದವರು. ಬುದ್ಧಿವಂತರ ಹೊರಗಿನ ಲಕ್ಷಣವೂ ಸಮಾನವಾಗಿರಬೇಕು ಅಂತ ಇದರ ಅರ್ಥವಲ್ಲ. ಬಾಹ್ಯವನ್ನು, ಸಂಸಾರವನ್ನು ಅಲಕ್ಷಿಸಬೇಕು ಎಂಬುದು ಯಾವ ವಿಜ್ಞರ ಅಭಿಮತವೂ ಅಲ್ಲ. ಆದರೆ ನಮ್ಮ ದೃಷ್ಟಿ ಆಂತರಿಕ ಸ್ಥಿತಿ ಹಾಗೂ ಹೃದಯದ ಕಡೆಗೆ ಕೇಂದ್ರೀಕೃತವಾಗಿರಬೇಕು. ಅವುಗಳನ್ನು ಪರಿವರ್ತಿಸಲು ಕಲಿಯಬೇಕು. ಯಾಕಂದರೆ ಯೋಚನೆಗಳ ಸಮೂಹವೇ ಮನಸ್ಸು, ನೆನಪುಗಳ ಮತ್ತೊಂದು ರೂಪವೇ ಯೋಚನೆ. ಭಗವದ್ಗೀತೆಯ ಸ್ವಲ್ಪ ಭಾಗವನ್ನು ಅರಿತರು, ಒಂದೇ ಹನಿ ಗಂಗಾ ಜಲವನ್ನು ಸೇವಿಸಿದರು, ಒಂದೇ ಒಂದು ಸಲ ಭಕ್ತಿ ಪ್ರೀತಿಯಿಂದ ಮುರಾರಿಯನ್ನು ವಂಚಿಸಿದವರಿಗೆ ಯಮನೊಡನೆ ಸೆಣಸುವ ಭಯವಿಲ್ಲ ಎಂಬುದು 20ನೇ ಶ್ಲೋಕದ ತಾತ್ಪರ್ಯ.
ಭಗವದ್ಗೀತೆಯು ಸಾಧನೆ ಸಿದ್ಧಾಂತಗಳ ಸಾಮರಸ್ಯವನ್ನು ಸ್ಪಷ್ಟವಾಗಿ ತೋರಿಸಿಕೊಡುವ ಅಮೃತ ಪುಷ್ಕರಣಿ. ಆದ್ದರಿಂದ ಗೀತೆಯನ್ನು ಭಕ್ತಿಯಿಂದ ಪಠಿಸಿದಾಗ 4 ವೇದಗಳನ್ನು, 6 ಶಾಸ್ತ್ರಗಳನ್ನು, 18 ಪುರಾಣಗಳನ್ನು ಓದಿದಂತೆ. ಯಾಕಂದರೆ ಈ ಎಲ್ಲವುಗಳ ಸಾರವೇ ಭಗವದ್ಗೀತೆ. ಆದ ಕಾರಣ ಗೀತಾಧ್ಯಯನಶೀಲನಾದವನಿಗೆ ಮೃತ್ಯು ಭಯವಿರುವುದಿಲ್ಲ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಅಧ್ಯಯನ ಮಾಡುವುದರಿಂದ ಮನಸ್ಸು ಶಿಸ್ತಿಗೊಳಗಾಗುತ್ತದೆ. ಜೀವನದ ತಿರುಳೇನು, ಅದರ ರಹಸ್ಯವೇನು, ಜೀವನದ ಗುರಿ ಹೇಗಿರಬೇಕು, ಯಾವ ಮಾರ್ಗ ಗುರಿ ಸಾಧನೆಗೆ ಪ್ರಸ್ತುತ ಎಂಬುದನ್ನು ಆಗ ಸರಿಯಾಗಿ ನಾವು ತಿಳಿದುಕೊಳ್ಳಬೇಕು. ಇನ್ನು ಗಂಗಾ ನದಿಯ ಪವಿತ್ರ ಜಲ ಸೇವನೆ, ಗಂಗಾ ಸ್ನಾನದಿಂದ ಆತ್ಮಜ್ಞಾನ ಸಿಗುತ್ತದೆ ಎಂದು ಆಚಾರ್ಯರು ಹೇಳಿದ್ದು ಆವಾಗ. ಆದರೆ ಪ್ರಸ್ತುತ ವರ್ತಮಾನದಲ್ಲಿ ಗಂಗಾ ನದಿಯ ಸ್ಥಿತಿಗತಿ ನಮಗೆ ತಿಳಿದಿದೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ ಎಂದು ಶ್ರೀಕೃಷ್ಣ ಹೇಳಿದ ಮಾತು ಅಂದಾಗ ಸರ್ವಧರ್ಮ ಸಮನ್ವಯಕರಾಗಿ ಲೋಕ ಕಲ್ಯಾಣವನ್ನು ಮಾಡುವ ಸರ್ವಪ್ರಿಯನಾದ ಬ್ರಹ್ಮಾಂಡ ನಾಯಕನನ್ನು ನಾವು ಸದಾ ಧ್ಯಾನಿಸಬೇಕು, ಆರಾಧಿಸಬೇಕು, ಸ್ಮರಿಸಬೇಕು. ಈ ಶ್ಲೋಕದಲ್ಲಿ ನಮೂದಿಸಿರುವ ಆಧ್ಯಾತ್ಮ ವಿಕಸನಕ್ಕೆ ಬೇಕಾದ 3 ತತ್ವಗಳನ್ನು ನಾವು ಏನು ತಿಳ್ಕೊಂಡಿದ್ದೇವೆ ಅದನ್ನು ನಾವು ದಿನನಿತ್ಯವೂ ಅನುಸರಿಸಿದರೆ ಬದುಕು ಬರಡಾಗುವುದಿಲ್ಲ. ಆಗ ಸಾವನ್ನು ಸಂತೋಷವಾಗಿ ಸ್ವಾಗತಿಸುವ ಮಹಾಬಲ ನಮಗೆ ದೊರೆತಿದೆ. ಮಂಕುತಿಮ್ಮನ ಕಗ್ಗದಲ್ಲಿ ಇದರ ಬಗ್ಗೆ ವಿವರವಾದ ವಿವರಣೆಯನ್ನು ಡಿ ವಿ ಜಿಯವರು ಹೇಳಿದ್ದಾರೆ. ಪುನಃ ಪುನಃ ಸಾವು, ಪುನಃ ಪುನಃ ಹುಟ್ಟು, ಪುನಃ ಪುನಃ ಜನನಿಯ ಗರ್ಭವಾಸ, ಬಲು ದುಸ್ತರವೊಪ್ಪ ಈ ಸಂಸಾರ ಸಾಗರ, ಕೃಪೆಯಿಟ್ಟು ಪಾರು ಮಾಡಿಸು, ಉದ್ಧರಿಸು ಮುರಾರಿ ಎಂಬುದು 21ನೇ ಶ್ಲೋಕದ ತಾತ್ಪರ್ಯ. ಅನೇಕ ಜನ್ಮಗಳು ಕಳೆದ ಮೇಲೆ ಮಾನವ ಜನ್ಮ ಬರುತ್ತದೆ ಅನ್ನೋದನ್ನು ನಾವೆಲ್ಲರಿಗೂ ತಿಳಿದುಕೊಂಡಂತಹ ವಿಷಯ. ಇದು ದುರ್ಲಭ. ಮನುಷ್ಯ ದೇಹ ಅನಿತ್ಯವಾದರೂ ಈ ಶರೀರದ ಮೂಲಕ ಶಾಶ್ವತವಾದ ಮೋಕ್ಷವನ್ನು ನಾವು ಸಂಪಾದಿಸಿಕೊಳ್ಳಬಹುದು. ಆದ್ದರಿಂದ ಸದಾ ಸಾವಿನೆಡೆಗೆ ಸಾಗುತ್ತಿರುವ ಈ ದೇಹವು ಬೀಳುವುದರೊಳಗೆ ಮೋಕ್ಷಕ್ಕಾಗಿ ನಾವು ಪ್ರಯತ್ನಿಸಬೇಕು. ಎಲ್ಲಿಯವರೆಗೆ ಸಕಾಮನಾಗಿ ಕರ್ಮವನ್ನು ಮಾಡುತ್ತಾನೆಯೋ ಮನುಷ್ಯ, ಅಲ್ಲಿಯವರೆಗೆ ಪುನರಪಿ ಜನನಂ ಪುನರಪಿ ಮರಣಂ ಕಟ್ಟಿಟ್ಟ ಬುದ್ಧಿ. ಆದ ಕಾರಣ ಫಲಾಪೇಕ್ಷೆ ಇಲ್ಲದೆ ಕಾರ್ಯಗಳನ್ನು ಮಾಡಬೇಕು. ಯಾವುದೋ ಜನ್ಮದ ಪುಣ್ಯಾಂಶದಿಂದ ಈ ಮನುಷ್ಯ ಜನ್ಮ ಬಂದಾಗ ಮತ್ತೆ ಜನನ ಮರಣಗಳಿಗೆ ಸಿಲುಕದಂತೆ ನಾವು ಪ್ರಯತ್ನಿಸಬೇಕು. ಅಂದರೆ ಜನ್ಮರಾಹಿತ್ಯಕ್ಕಾಗಿ ಪ್ರಯತ್ನ ಮಾಡಬೇಕು ಎಂಬುದು ಶ್ರೀ ಶಂಕರಾಚಾರ್ಯರ ಉಪದೇಶ. ಇಹ ಸಂಸಾರ ಎಂಬುದು ಬ್ರಹ್ಮಾಲೋಕ, ಗೊತ್ತು ಗುರಿಯಿಲ್ಲದ ಅಲೆದಾಟ, ಮೋಹಾಂಧಕಾರ ಕೂಪ ಕುಹರದಲ್ಲಿ ತೊಡುವಂಥದ್ದು. ಸಂಸಾರವೆಂಬುದು ಬಹುದುಸ್ತಾರ, ಬಹು ಕಷ್ಟ. ಅದಕ್ಕೆ ಇಹ ಸಂಸಾರ ಬಹುದುಸ್ತಾರ, ಅದನ್ನು ದಾಟಿ ಹೊರಬರುವುದು ಕಷ್ಟ. ಅದಕ್ಕೆ ಗುರುವೆಂಬ ಬಲವಾದ ಹಡಗು ಬೇಕು. ಭಗವಂತನ ಕರುಣಾಪೂರಿತ ಗಾಳಿ ಅತ್ಯಂತ ಅವಶ್ಯ. ವೇದ ಸೂಕ್ತಿಗಳು ಸಾರಿದ ಹಾಗೆ ಕೊನೆಗೆ ಭಗವಂತನ ದಿವ್ಯ ಕಟಾಕ್ಷದಿಂದಲೇ ಮೋಕ್ಷ ದೊರಕುತ್ತದೆ. ಆದ್ದರಿಂದ ದಿನನಿತ್ಯ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎನ್ನುತ್ತಾ ನಾವು ಭಗವಂತನನ್ನು ನೆನೆಯುತ್ತಾ ಬದುಕಬೇಕು. ಈ ಭವಸಾಗರವನ್ನು ದಾಟಲು ಭವರೋಗ ವೈದ್ಯನಾದ ದೇವನಲ್ಲಿ ನಾವು ಶರಣಾಗಲೇಬೇಕು. ಸಾಧಕ ತನ್ನ ಗುರಿಯನ್ನು ತಲುಪಿದ ಬಳಿಕ ವೈಯಕ್ತಿಕವಾದ ಸಿದ್ಧಿಯನ್ನು ಪಡೆದು ತನ್ನ ದೇಹದ ಬಗ್ಗೆ ಯಾವ ಚಿಂತೆಯೂ ಇಲ್ಲದಿರುತ್ತಾನೆ ಎಂಬುದು 22ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಬ್ರಹ್ಮಜ್ಞಾನಿಯಾದವನು, ಯೋಗಿಯಾದವನು ಸದಾ ಬ್ರಹ್ಮಮಯನಾಗಿರುತ್ತಾನೆ. ಬಾಹ್ಯ ಆಡಂಬರಿಗಳಿಗಾಗಲಿ ಅಥವಾ ಬಾಹ್ಯ ಲೌಕಿಕ ವಿಷಯಗಳಿಗಾಗಲಿ ಆತನಿಗೆ ಆಸಕ್ತಿ ಇರುವುದಿಲ್ಲ, ಅವು ಆತನಿಗೆ ಬೇಕಾಗಿರುವುದಿಲ್ಲ. ಮಹಾತ್ಮ ಗಾಂಧೀಜಿ, ರಮಣ ಮಹರ್ಷಿಗಳಂತ ವ್ಯಕ್ತಿಗಳನ್ನು ನೋಡಿದಾಗ ಇದು ಅರ್ಥ ಆಗ್ತದೆ. ಇಂಥ ವ್ಯಕ್ತಿಗಳಲ್ಲಿ ಜೀವನ್ಮುಕ್ತನ ಲಕ್ಷಣಗಳಿದ್ದವು. ಜೀವನ್ಮುಕ್ತ ಎಂದರೆ ಬದುಕಿರುವಾಗಲೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾಜ್ಞಾನಿ. ಯಾವಾಗಲೂ ಬ್ರಹ್ಮಭಾವದಲ್ಲಿ ನೆಲೆನಿಂದ ಈತ ಲೌಕಿಕದಿಂದ ಅತಿ ದೂರದಲ್ಲಿರುತ್ತಾನೆ. ಈತನು ಸಿದ್ಧ ಪುರುಷನಾಗಿರುತ್ತಾನೆ. ಸದಾ ಪರಮಾತ್ಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಬದುಕುವ ಅಲೌಕಿಕ ಪುರುಷನಾಗಿರುತ್ತಾನೆ. ಅಂಥವನು ಪುಣ್ಯ ಅಪುಣ್ಯಗಳನ್ನು ಮೀರಿರುತ್ತಾನೆ. ಪುಣ್ಯಗಳು ಅಹಂ ಸ್ಥಿತಿಗೆ ಸಂಬಂಧಪಟ್ಟವು. ಜ್ಞಾನಿಯು ಅಹಮ್ಮನ್ನು ಮೀರಿರುತ್ತಾನೆ ಮತ್ತು ಪರಮಾತ್ಮ ಪ್ರಜ್ಞೆಯಲ್ಲಿ ಆನಂದಿಸುತ್ತಾನೆ. ಯಾವಾಗಲೂ ನಿರ್ಗುಣ ಬ್ರಹ್ಮತತ್ವವನ್ನು ಪಾಲಿಸುತ್ತಾ ಬದುಕುತ್ತಾನೆ. ಭಗವತ್ಪಾದರ ಸೂತ್ರ ಭಾಷ್ಯದಲ್ಲೂ ಇದರ ಬಗ್ಗೆ ವಿವರಣೆ ಇದೆ. ಭಾಗವತದಲ್ಲಿ ಬರುವಂತಹ ಒಂದು ಕಥೆ, ಜಡಭರತನ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಅದರಲ್ಲೂ ಈ ಜ್ಞಾನಿಯ ಲಕ್ಷಣಗಳ ಬಗ್ಗೆ ವಿವರಣೆ ಇದೆ. ಈ ರೀತಿಯ ಜ್ಞಾನಿಗಳ ನಡೆನುಡಿ ಲೋಕ ವಿಲಕ್ಷಣವಾಗಿರಬಹುದು. ಸಾಮಾನ್ಯವಾಗಿ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅಂದಾಗ ವ್ಯಾಮೋಹಗಳಿಗೆ ಬಲಿಯಾಗದೆ, ಚಂಚಲ ಚಿತ್ತರಾಗದೆ,
ಬಾಳುತ್ತಾ ಜ್ಞಾನಿಗಳ ಸಾಲಲ್ಲಿ ನಿಲ್ಲಬೇಕೆಂಬ ಹಂಬಲ ನಮಗಿರಬೇಕು. ಅದೇ ಬ್ರಹ್ಮಜ್ಞಾನದ ಪರಿಪೂರ್ಣತೆ ಎಂದರೆ ತಪ್ಪಲ್ಲ. ಪ್ರಪಂಚವೆಂಬುದು ಕನಸಿನ ಲೋಕ, ಇದು ಅಸಾರವಾದುದು ಎಂದು ತಿಳಿದು ಬೇರೆ ಯೋಚನೆಗಳನ್ನು ಮಾಡುವುದನ್ನು ಬಿಡು ಎಂದು ಆಚಾರ್ಯರು 23ನೇ ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡ್ತಾರೆ. ಬದುಕಿನಲ್ಲಿ ನಾವು ಲೋಕದೊಂದಿಗೆ ವಿವೇಕಯುತ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಆ ಮೂಲಕ ನಾವು ಪಡೆಯುವ ಅತ್ಯಂತ ಪ್ರಯೋಜನಕಾರಿ ಜ್ಞಾನವೆಂದರೆ ನಮ್ಮನ್ನು ನಾವು ತಿಳಿಯುವುದು. ಇಲ್ಲದಿದ್ದರೆ ಮೂರ್ಖರಾಗಿ ಅಂಕೆ ತಪ್ಪಿದವರಂತೆ ಹುಡುಕರಂತೆ ನಾವು ವರ್ತಿಸುತ್ತೇವೆ. ಸಡಗರದಲ್ಲಿ ಸಂಗಡವಿರುವ ಸಹಸ್ರಾರು ಸಂಬಂಧಿಕರು ಸಂಕಟದ ಸಮಯದಲ್ಲಿ ಕಾಣುವುದಿಲ್ಲ. ಆದರೂ 3 ದಿನದ ಈ ಲೌಕಿಕ ಬಾಳ್ವೆಯಲ್ಲಿ ಸೇರುವ ಸಂಬಂಧಗಳಿಗೆ ಅನೇಕರು ವಶರಾಗ್ತಾರೆ. ಸಂಸಾರವನ್ನು ಸ್ವಪ್ನವನ್ನು ತಿಳಿಯದೆ ನಿಜವೆಂದೇ ಭ್ರಾಂತಿ ಪಡುವ ಲೌಕಿಕರು ಮೂಢಮತಿಗಳಲ್ಲಿ ಇನ್ನೇನು ಅಂತ ಶಂಕರಾಚಾರ್ಯರು ಇಲ್ಲಿ ಹೇಳ್ತಾರೆ. ನಮ್ಮ ಲೌಕಿಕ ಬುದ್ಧಿಶಕ್ತಿಯನ್ನು ಬಳಸಿ ನಾನು ಯಾರು ಮತ್ತು ಇದಕ್ಕೆ ಸಂಬಂಧಿಸಿದ ವಿಧ ವಿಧ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಶೋಧಿಸಿ ನಮ್ಮ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿಕೊಂಡು ಯಥಾರ್ಥ ಜ್ಞಾನ ಸಂಪಾದಿಸಬೇಕು. ವಿಷಯ ಸುಖಗಳ ಲೌಕಿಕ ವ್ಯಕ್ತಿ ವಸ್ತುಗಳ ಭ್ರಾಂತಿಯಿಂದ ಮುಕ್ತರಾಗಿ ನಮ್ಮ ಮನಸ್ಸು ನಮ್ಮ ಆಂತರಿಕ ಸ್ಥಿತಿಗಳನ್ನು ಅರಿಯುವಂತೆ ನಾವು ಮಾಡಿಕೊಳ್ಬೇಕು. ಅಂತಹ ವಿಚಾರ ಮಂಥನದಿಂದ ನಮಗೆ ಈ ನಾಮರೂಪ ಜಗತ್ತಿನ ಕೊನೆಯಿಲ್ಲದ ಆಕರ್ಷಣೆಯಲ್ಲಿ ಟೊಳ್ಳು ಎಂಬುದು ತಿಳಿಯುತ್ತದೆ. ಅಂದರೆ ಯಾವುದು ಗಟ್ಟಿಯಲ್ಲ ಎಂಬುದು ನಮಗೆ ಅರ್ಥ ಆಗ್ತದೆ. ಆಗ ಸತ್ಯ ದರ್ಶನ ಆಗುತ್ತದೆ. ಈ ಸತ್ಯ ದರ್ಶನ ಮಾಡಿಕೊಳ್ಳುವಂತಹ ಇಚ್ಛೆ ನಮ್ಮಲ್ಲಿ ಸದಾ ಅದಮ್ಯವಾಗಿರಬೇಕು ಎಂಬುದನ್ನೇ ಶಂಕರಾಚಾರ್ಯ ನಮಗೆ ಹೇಳ್ತಾರೆ. ಎಲ್ಲರಲ್ಲಿ ಎಲ್ಲ ಸ್ಥಳಗಳಲ್ಲಿ ಇರುವವನು ಒಬ್ಬನೇ ಭಗವಂತ. ಮನುಷ್ಯ ವಿಷ್ಣುತ್ವವನ್ನು ಹೊಂದಬೇಕಾದರೆ ಎಲ್ಲ ಸನ್ನಿವೇಶಗಳಲ್ಲಿ ಸಮಚಿತ್ತನಾಗಿರಬೇಕು ಎಂಬುದು 24ನೇ ಶ್ಲೋಕದ ತಾತ್ಪರ್ಯ. ಭಗವತ್ಪಾದರ ಈ ಏಕಾತ್ಮವಾದವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಮೇಲು, ಅನ್ಯರು ಕೀಳು, ನಾನು ಮೇಲು ಜಾತಿಯವ, ಅನ್ಯರು ನನ್ನ ಸಮನಲ್ಲ ಎಂಬ ಗೊಂದಲಗಳು ಕಡಿಮೆ ಆಗ್ತವೆ. ಈ ರಾಷ್ಟ್ರೀಯ ಭಾವೈಕ್ಯವನ್ನು ಸೃಷ್ಟಿಸಬೇಕಾದರೆ, ದ್ವೇಷಾಸೂಯೆಗಳನ್ನು ನಿರ್ಮೂಲನ ಮಾಡಬೇಕಾದ್ರೆ ಶಂಕರರು ಹೇಳಿದ ಈ ಏಕಾತ್ಮ ಮಂತ್ರವನ್ನು ನಾವು ಅನುಷ್ಠಾನ ಮಾಡಬೇಕು. ಇಲ್ಲದಿದ್ದರೆ ಈ ರಾಷ್ಟ್ರೈಕ್ಯ ಭಾವೈಕ್ಯ ಕೇವಲ ನಿಘಂಟಿನಲ್ಲಿರುವಂತಹ ಶಬ್ದಗಳಾಗುತ್ತವೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಉಚ್ಚ ನೀಚ ಭಾವನೆಗಳಿಗೆ ದೇಹಾತ್ಮ ಬುದ್ಧಿಯನ್ನೇ ಬೆಳೆಸಿಕೊಂಡು ಏಕಾತ್ಮವಾದವನ್ನು ಮರೆತಿರುವುದೇ ಕಾರಣ. ಬಾಹ್ಯ ಪ್ರಪಂಚವು ತೋರಿಕೆಯ ಭೇದದಿಂದ ಕೂಡಿದೆ. ಆದರೆ ಮನುಷ್ಯನ ಚಿತ್ತದಲ್ಲಿ ಏಕತೆ ಇದ್ದರೆ ಅಥವಾ ಸಮತ್ವವಿದ್ದರೆ ಭೇದದ ಪರಿಣಾಮ ಉಂಟಾಗುವುದಿಲ್ಲ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಸಮಚಿತ್ತದಿಂದ ಸರ್ವ ಸಮೀಕರಣವೂ ಸಾಧ್ಯವಾಗುತ್ತದೆ. ಸಮಚಿತ್ತಕ್ಕೆ ಶಾಸ್ತ್ರಗಳಲ್ಲಿ ಪಂಚಮಾರ್ಗಗಳನ್ನು ಹೇಳಲಾಗಿದೆ. ಈ ಪಂಚಮಾರ್ಗಗಳು ಯಾವುದಂದ್ರೆ ನಿಷ್ಕಾಮ ಕರ್ಮ, ಜನಸೇವೆ, ಆತ್ಮಧ್ಯಾನ, ನಿಷ್ಠೆ ಹಾಗೂ ಆಧ್ಯಾತ್ಮ ಗ್ರಂಥಗಳ ಮನನ. ಆದ್ದರಿಂದ ಪ್ರಪಂಚದಲ್ಲಿ ಉಂಟಾಗಿರುವ ವಿಪ್ಲವಕ್ಕೆ ಸಮತ್ವ ಒಂದೇ ದಾರಿ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದ್ವೇಷ, ಅಸೂಯೆ, ಹಿಂಸೆ, ಸ್ವಾರ್ಥ ಮೊದಲಾದ ಕ್ಷುದ್ರ ಭಾವನೆಗಳು ಮನುಷ್ಯರ ಬಾಳನ್ನ ನರಕವನ್ನಾಗಿ ಮಾಡುತ್ತವೆ. ಯಾರಲ್ಲೂ ಕಲಹ ಕದನಗಳು ಬೇಡ ಎಂಬುದನ್ನು 25ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಸಮಚಿತ್ತ ಸಿದ್ಧಾಂತವನ್ನೇ ಇಲ್ಲಿ ಶಂಕರಾಚಾರ್ಯರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮಹತ್ವದ ವಿಷಯವನ್ನು ವಿಸ್ತಾರವಾಗಿ ಸರಳವಾಗಿ ಹೇಳುವುದು ಶ್ರೀ ಶಂಕರಾಚಾರ್ಯರು ಅಥವಾ ಬುದ್ಧಿವಂತರ ಲಕ್ಷಣ. ಆಗ ಕೆಲವೊಂದು ವಿಷಯಗಳಲ್ಲಿ ಪುನರಾವರ್ತನೆಯೂ ಆಗುತ್ತದೆ. ಆದರೆ ಆ ಪುನರಾವರ್ತನೆ ಮಾಡಿದಾಗ ಪ್ರತಿಯೊಂದು ಪುನರಾವರ್ತನೆಯಲ್ಲೂ ಬೇರೆ ಅರ್ಥ ಇರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಆಚಾರ್ಯರು ಶತ್ರುವಿನಲ್ಲಿ, ಮಿತ್ರನಲ್ಲಿ, ಬಂಧುಗಳಲ್ಲಿ ಕಲಹವೂ ಬೇಡ, ಸಂಧಾನವೂ ಬೇಡ ಎಂಬುದನ್ನು ವಿವರಿಸುತ್ತಾರೆ. ಅತಿಯಾಗಿ ಯಾವ ವ್ಯಕ್ತಿ ವಿಷಯಗಳೊಂದಿಗೆ ಬೆರೆಯದೆ ಸಮಷ್ಟಿ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಅದೇ ನಿಜವಾದ ಬಾಳು. ಅಂತಹ ಬದುಕನ್ನು ಬಾಳುವುದು ಮನುಷ್ಯನ ಗುರಿಯಾಗಬೇಕು. ನಮ್ಮೆಲ್ಲರ ಗುರಿ ಅದಾಗಬೇಕು. ವಿಷ್ಣುತ್ವವನ್ನು ಪಡೆಯಬೇಕಾದರೆ ಎಂತಹ ಸನ್ನಿವೇಶ ಸಂದರ್ಭದಲ್ಲೂ ಸಮಚಿತ್ತನಾಗಿರು ಎಂಬುದನ್ನು ಗೀತಾಚಾರ್ಯನಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಸಮಚಿತ್ತ ಹಾಗೂ ವಿಷ್ಣುತ್ವ ಉನ್ನತವಾದಂತಹ ಗುರಿಗಳು. ನಿರಂತರ ಸಾಧನೆಯಿಂದ ಮಾತ್ರ ಸಾಕ್ಷಾತ್ಕಾರವಾಗುವ ಸತ್ಯಗಳು. ಇವುಗಳು ನಮಗೆ ಕೈಗೆ ಎಟಕುವುದಿಲ್ಲ ಎನ್ನುವ ಉದಾಸೀನ ಭಾವನೆಯಿಂದ ಇದನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಬಿಡಬಾರದು ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ರಾಮಾಯಣದ ಸುಂದರಕಾಂಡದಲ್ಲೂ ಇದರ ಬಗ್ಗೆ ವಿವರಣೆ ಇದೆ. ಒಂದೆಡೆ ಭಾಗವತವು ಈ ಸಮದೃಷ್ಟಿ ಇರುವವನ ಬಗ್ಗೆ ಹೇಳುತ್ತಾ ಭಾಗವತೋತ್ತಮ ಅಂತ ವಿವರಣೆಯನ್ನ ನೀಡಿದೆ. ಕಾಮ, ಕ್ರೋಧ,
ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ 6 ಶತ್ರುಗಳನ್ನು ಜಯಿಸಿ ನೀಯಾರೆಂದು ಯೋಚಿಸು. ಆತ್ಮಜ್ಞಾನವನ್ನು ಪಡೆಯದ ಮೂಢನು ನರಕದ ಸೆರೆಯೊಳು ಸಿಕ್ಕಿ ನರಳುತ್ತಾನೆ ಎಂದು 26ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಇಲ್ಲಿ ಅರಿಷಡ್ವರ್ಗಗಳನ್ನು ಜಯಿಸುವ ಸೂತ್ರವನ್ನು ಸೂಚಿಸಲಾಗಿದೆ. 6 ವೈರಿಗಳು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ನಮ್ಮಲ್ಲಿ ಹರಿದಾಡ್ತಾನೆ ಇರ್ತವೆ. ಅವು ವಿಷಕಾರಕ ಸರ್ಪಗಳಿದ್ದಂತೆ ವಿನಾಶಕಾರಿ. ದೇಹವೆಂಬ ರಥದಲ್ಲಿ ಆತ್ಮವೆಂಬ ಸಾರಥಿಯನ್ನಿಟ್ಟು ಅರಿಷಡ್ವರ್ಗವೆಂಬ ಕುದುರೆಗಳನ್ನು ಹಿಂದಕ್ಕೆಳೆದು ನಿಲ್ಲಿಸಿದರೆ ಆ ಭಗವಂತನ ಕಡೆಗೆ ಗಮನ ಹರಿಸುವುದು ಸಾಧ್ಯ. ಈ ಆತ್ಮಜ್ಞಾನವಿಲ್ಲದಿದ್ದರೆ ನಮಗೆ ನರಕ ಪ್ರಾಪ್ತಿ ಖಂಡಿತ. ಪದ್ಮಪುರಾಣದಲ್ಲಿ ಜಾಗೃತ ಪಂಚಕದಲ್ಲಿ ಅರಿಷಡ್ವರ್ಗಗಳು ಮಾಡುವ ಅನರ್ಥವನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ. ನೊಬೆಲ್ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ಕ್ಯಾರಲ್ ಅಲೆಕ್ಸಿಸ್ ಅವನು ಪುಸ್ತಕವನ್ನು ಬರೆದಿದ್ದಾನೆ, ಮ್ಯಾನ್ ದಿ ಅನ್ನೌನ್ ಅಂತ ಹೇಳಿ. ಅದರಲ್ಲಿ ಅವನು ಹೇಳ್ತಾನೆ, ಒಬ್ಬ ಚಿಂತಕ, ಒಬ್ಬ ವಾಗ್ಮಿ, ಒಬ್ಬ ವಿಚಾರಜ್ಞ, ಒಬ್ಬ ತತ್ವಚಿಂತಕ ಮುಂತಾದವರೆಲ್ಲ ಸಾಧ್ಯವಾದಷ್ಟು ಅರಿಷಡ್ವರ್ಗಗಳಿಂದ ದೂರವಿರಬೇಕು ಅಂತ ಹೇಳಿದ್ದಾನೆ. ಇಲ್ಲಿ ನಾವು ಸಾಂದರ್ಭಿಕವಾಗಿ ಸ್ಮರಿಸಿಕೊಳ್ಬಹುದು. ಈ 6 ವೈರಿಗಳ ಸಂಹಾರ ಸುಲಭವಲ್ಲ, ಇದು ಬಹಳ ಕಷ್ಟ. ನಿರಂತರ ಪರಿಶ್ರಮ ಅಗತ್ಯ. ಈ ಒಳಗಿನ ಶತ್ರುಗಳನ್ನು ಸಂಹರಿಸಲು ದಿನನಿತ್ಯ ಮನೆಯೊಳಗಿನ ಧೂಳನ್ನು ಬಿಂಜಲನ್ನು ತೆಗೆಯುವ ಮನುಷ್ಯರು ಮನದೊಳಗಿನ ಧೂಳನ್ನು ತೆಗೆಯಬೇಕು. ನಾವು ಮನೆಯ ಹೊರಗಿನ ಬಿಂಜಲು ಧೂಳನ್ನು ತೆಗೆದಿಟ್ಟು ಮನೆಯನ್ನ ಶೃಂಗಾರ ಮಾಡ್ತೇವೆ. ಮನದೊಳಗಿರುವ ಬಿಂಜಲು ಧೂಳುಗಳನ್ನು ಪ್ರತಿನಿತ್ಯ ನಾವು ತೆಗೆಯಬೇಕು ಎಂದು ಇಲ್ಲಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಿರಂತರ ಪ್ರಯತ್ನ ನಮ್ಮದಾಗಬೇಕು. ಇದು ಶಂಕರಾಚಾರ್ಯರ ಬಯಕೆಯೂ ಹೌದು. ಪಂಚಮ ವೇದವನ್ನು, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸುತ್ತಾ ಭಗವಂತನನ್ನು ಭಜಿಸು. ಸದಾ ಸಜ್ಜನರ ಸಂಘದಲ್ಲಿದ್ದು ದೀನ ದಲಿತರಿಗೆ ಉಪಕಾರ ಮಾಡುತ್ತಿರು ಎಂದು 27ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ರಣರಂಗದಲ್ಲಿ ದಿಗ್ಮೂಢನಾದ ಅರ್ಜುನಿಗೆ ಶ್ರೀಕೃಷ್ಣ ಉಪದೇಶಿಸಿದಂಥ ಆತ್ಮಜ್ಞಾನದ ನವನೀತ ಭಗವದ್ಗೀತೆ. ನಿಮಿತ್ತ ಮಾತ್ರ ಭಗವಸವ್ಯ ಸಾಕ್ಷಿ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ಕೇವಲ ಭಗವದ್ಗೀತೆ ಅರ್ಜುನನಿಗೆ ಮಾತ್ರ ಅಲ್ಲ, ಇದು ಇಡೀ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ ಅನ್ನೋದು ತಾತ್ಪರ್ಯ. ಬದುಕನ್ನ ಸುಂದರಗೊಳಿಸಬೇಕು ಎಂಬ ಬಯಕೆ ಇದ್ದವರು ಲೌಕಿಕ ಜಗತ್ತಿನ ಮಾಯೆಯಿಂದ ದೂರವಿರಬೇಕು ಎಂದು ಬಯಸುವವರು ದಿನವೂ ಭಗವದ್ಗೀತೆಯ ಅಧ್ಯಯನ ಮಾಡಲೇಬೇಕು. ಇನ್ನು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಬ್ರಹ್ಮನಿಷ್ಠರಾದ ಆಜನ್ಮ ಬ್ರಹ್ಮಚಾರಿ ಭೀಷ್ಮರು ಧರ್ಮರಾಯನಿಗೆ ಉಪದೇಶಿಸುವ ಪರಮ ಮಂಗಳಕರವಾದಂತಹ ಮಹಾವಿಷ್ಣುವಿನ ಸ್ತೋತ್ರ. ಅನುಶಾಸನ ಪರ್ವದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಮನಸ್ಸನ್ನು ಶ್ರೀಪತಿಯ ಕಡೆಗೆ ತಿರುಗಿಸುವುದರಿಂದ ಅವನ ದಿವ್ಯಾಂಶಗಳಲ್ಲಿ ಅಂತರಂಗ ಐಕ್ಯವಾಗುತ್ತದೆ. ಇಂದಿನ ಜಗತ್ತಿನ ಆಪತ್ತು ವಿಪತ್ತುಗಳಿಗೆ ರಾಮಬಾಣದಂತಿದೆ ಈ ಸ್ತೋತ್ರ. ಜೊತೆಗೆ ಸಜ್ಜನರ ಸಂಘ ಅತ್ಯವಶ್ಯ ಎಂದು ಆಚಾರ್ಯರು ಪುನಃ ಹೇಳ್ತಾ ಇದ್ದಾರೆ. ಹೂವಿನ ಜೊತೆಗೆ ನಾವು ದೇವರ ಮುಡಿಯನ್ನ ಸೇರಿದ ಹಾಗೆ ಸಜ್ಜನರ ಸಂಘದಿಂದ ನಮ್ಮ ಮಹೋನ್ನತ ಅಭಿವೃದ್ಧಿ ಆಗುತ್ತದೆ. ಆಗ ದೀನ ದಲಿತರಿಗೆ ಸಹಾಯ ಮಾಡುವ ಬುದ್ಧಿ ನಮ್ಮದಾಗುತ್ತದೆ. ಯಾಕಂದ್ರೆ ದಾನಕ್ಕೆ ಸಮನಾದ ಬೇರೊಂದು ಸಂಪತ್ತಿಲ್ಲ. ದಾನ ಒಂದೇ ನಿಜವಾದ ಮಹಾನಿಧಿ. ಸತ್ಪಾತ್ರರಿಗೆ ದಾನ ಮಾಡಬೇಕು, ಅಂತಹ ದಾನ ಸಾರ್ಥಕವಾಗಬೇಕು. ಸತ್ಕರ್ಮ ಸತ್ಕಾರ್ಯಗಳಿಗೆ ದಾನ ಮಾಡಬೇಕು. ಜ್ಞಾನೋಪಾಸಕನಾದವನು ಬಡವರಿಗೆ ಒಳ್ಳೆಯ ಕೆಲಸಕ್ಕೆ ದಾನ ಮಾಡುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಈ ಶ್ಲೋಕದ ತಾತ್ಪರ್ಯವೂ ಹೌದು. ಜೀವನದಲ್ಲಿ ಭೋಗಗಳು ತರುವ ದುರಂತವನ್ನು ಆಚಾರ್ಯರು 28ನೇ ಶ್ಲೋಕದಲ್ಲಿ ಪುನಃ ಹೇಳ್ತಾ ಇದ್ದಾರೆ. ಇಷ್ಟವಾದ ವಸ್ತುಗಳೆಲ್ಲ ಪರಿಣಾಮದಲ್ಲಿ ಕಷ್ಟವನ್ನು ಕೊಟ್ಟು ವಿರಮಿಸುತ್ತವೆ. ಅಂತೆಯೇ ಭೋಗ ಅಂದರೆ ಇಂದ್ರಿಯಗಳ ಚಾಪಲ್ಯ. ಆ ಬಯಕೆಗಳ ಗೋರ್ಗರೆತ ಎಂಥವರನ್ನೂ ದಾರಿ ತಪ್ಪಿಸುತ್ತದೆ. ಯಯಾತಿಯ ಜೀವನ ಕಥೆ ಇದಕ್ಕೊಂದು ಉತ್ತಮ ಉದಾಹರಣೆ. ಆದರೆ ಬಾಲ್ಯದಿಂದಲೇ ಆಧ್ಯಾತ್ಮವನ್ನು ಉಸಿರಾಡಿಸಿದ ಧೀರ ನಚಿಕೇತನಂತವರು ಮಾತ್ರ ಬಯಕೆಗಳ ಕಣ್ಮುಚ್ಚಾಲೆ ಆಟದಿಂದ ವಿಚಲಿತರಾಗದೆ ಧೀಮಂತರಾಗಿ ನಿಲ್ಲುತ್ತಾರೆ. 2 ಉದಾಹರಣೆಗಳಿವೆ ನಮ್ಮ ಎದುರಿಗೆ. ಒಂದು ಯಯಾತಿಯ ಕಥೆ, ಮತ್ತೊಂದು ನಚಿಕೇತನ ಕಥೆ. ಭೋಗಗಳು ನಮ್ಮ ದೇಹವನ್ನು ರೋಗಗಳ ಮೂಲಕ ಭೋಗಿಸುತ್ತವೆ. ಅದು ಶಾರೀರಿಕ ಅಥವಾ ಮಾನಸಿಕ ರೋಗಗಳಾಗಿರಬಹುದು. ಆದ್ದರಿಂದ ರೋಗಗಳಿಲ್ಲದ ಜೀವನ ಭೋಗಗಳ ಹಿಡಿತಕ್ಕೆ ಸಿಕ್ಕಿ ರೋಗಗಳಿಗೆ ವಶವಾಗ್ತವೆ. ರಘುವಂಶದ ಕೊನೆಯ ರಾಜ ಅಗ್ನಿವರ್ಣ, ಮಹಾಭಾರತದ ವಿಚಿತ್ರ ವೀರ್ಯ ಅವಸಾನವಾಗಿದ್ದು ಅತಿಯಾದ ಭೋಗಗಳಿಂದ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಜೀವನ ಇರುವುದು ಕೇವಲ ಭೋಗಗಳನ್ನು ಅನುಭವಿಸಲು ಅಲ್ಲ, ಬದುಕಿನಲ್ಲಿ ಧರ್ಮಹಿತವಾದ ಭೋಗಗಳು ಇರಲಿ ಅಂತ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ. ಮನುಷ್ಯ ಬದುಕಲಕ್ಕಾಗಿ ತಿನ್ನಬೇಕು ಹೊರತೆ ತಿನ್ನುವುದಕ್ಕಾಗಿಯೇ ಬದುಕಬಾರದು. ಆದ್ದರಿಂದ
ಭೋಗಗಳನ್ನು ಅನುಭವಿಸದೆ ಜೀವನದ ಏಕಮಯ ಗುರಿ ಆಗಬಾರದು. ವಾಸನೆಗಳ ಪ್ರಬಲವಾದ ಪ್ರಭಾವಗಳಿಗೆ ಶರಣಾಗದೆ ಮಾಯಾ ಮೋಹದಿಂದ ಬಿಡುಗಡೆ ಹೊಂದಬೇಕಾದರೆ ಭಗವಂತನನ್ನ ಸದಾ ಭಜಿಸಬೇಕು ಎಂಬುದು ಇದರ ಅರ್ಥ. ರಾಜ ಭದ್ರಹರಿ ಭೋಗಗಳ ಕ್ರೂರ ಸ್ವರೂಪದ ಬಗ್ಗೆ ಮಾರ್ಮಿಕವಾಗಿ ವಿವರಣೆಯನ್ನ ಹೇಳಿದ್ದಾನೆ. ಆತನ ನುಡಿಗಳನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಕೇವಲ ಹಣದಿಂದ ಸಂಪತ್ತಿನಿಂದ ಸುಖ ಸಿಗುವುದಿಲ್ಲ, ಧನಿಕನಾದವನಿಗೆ ಮಕ್ಕಳಿಂದಲೂ ಅಪಾಯ ಸಂಭವಿಸಬಹುದು ಎನ್ನುವುದನ್ನು 29ನೇ ಶ್ಲೋಕದಲ್ಲಿ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ. ಧನ ಕನಕಗಳ ಬಗ್ಗೆ, ಧನ ಸಂಚಯನದ ಬಗ್ಗೆ ಶ್ರೀ ಶಂಕರಾಚಾರ್ಯರು ಆಗಲೇ ಹೇಳಿದ್ದಾರೆ 2ನೇ ಶ್ಲೋಕದಲ್ಲಿ. ಹಣವಾಗಲಿ ಸಂಪತ್ತಾಗಲಿ ಕೊನೆಯ ಗುರಿಯಲ್ಲ ಬದುಕಿನಲ್ಲಿ, ಅವು ಕೇವಲ ಸಾಧನಗಳು ಅಷ್ಟೇ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಸಂಪಾದಿಸಬೇಕು. ಗಳಿಸಿದಲ್ಲಿ ಕೆಲ ಭಾಗವನ್ನಾದರೂ ದಾನ ಮಾಡಬೇಕು, ಸತ್ಕಾರ್ಯಗಳಿಗೆ ದಾನ ಮಾಡಬೇಕು. ಆ ಔದಾರ್ಯತೆ ನಮ್ಮಲ್ಲಿ ಇರಬೇಕು. ದುಡ್ಡಿನಿಂದಾಗುವ ಪ್ರಯೋಜನಕ್ಕಿಂತ ಅನರ್ಥಗಳೇ ಹೆಚ್ಚು ಎಂಬುದು ನಾವೆಲ್ಲ ತಿಳಿದಂತಹ ಸಂಗತಿ. ದುಡ್ಡು ಮನುಷ್ಯನ ಬದುಕಿನಲ್ಲಿ 15 ತರದ ಅನರ್ಥಗಳನ್ನ ಸೃಷ್ಟಿಸುತ್ತವೆ ಎಂಬುದನ್ನು ಭಾಗವತ ಲೆಕ್ಕ ಮಾಡಿ ಹೇಳಿದೆ. ಯಾರ ಮನೆಯಲ್ಲಿ ಭಾಗವತ ಪುಸ್ತಕ ಇದ್ರೆ ಅದನ್ನ ಓದಿ. ಆದ್ದರಿಂದ ದುಡ್ಡೇ ಬದುಕಲ್ಲ, ಬದುಕುವುದಕ್ಕೆ ದುಡ್ಡು ಬೇಕು. ಚತುರ್ವಿಧ ಫಲ ಪುರುಷಾರ್ಥಗಳಲ್ಲಿ ಅರ್ಥ ಎಂದರೆ ಸಂಪತ್ತು ಅಂತ. ಅರ್ಥಕ್ಕೆ ಪುರುಷಾರ್ಥದಲ್ಲೂ ಪ್ರಾಧಾನ್ಯತೆ ಆದರೆ ಅರ್ಥಕ್ಕೆ ಮೊದಲನೇ ಸ್ಥಾನ ಕೊಡಲಿಲ್ಲ. ಅರ್ಥಕ್ಕೆ ಕೊಟ್ಟದ್ದು 2ನೇ ಸ್ಥಾನ, ಮೊದಲನೇ ಸ್ಥಾನ ಸಿಕ್ಕದ್ದು ಧರ್ಮ. ಧರ್ಮ ಮಾರ್ಗದಿಂದ ಬರದೇ ಇರುವ ಎಲ್ಲ ರೀತಿಯ ಸಂಪತ್ತುಗಳು ಅಂತಿಮವಾಗಿ ಮನುಷ್ಯನ ದುರಂತದ ದಡಕ್ಕೆ ಒಯ್ಯುತ್ತದೆ. ಈ ದೃಷ್ಟಿಯಿಂದ ಅರ್ಥದ ನಿರ್ವಹಣೆಯಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಅನರ್ಥವೇ ಸರಿ. ಆದ್ದರಿಂದ ಸಂಪತ್ತು ಉಂಟು ಮಾಡುವ ಅನಾಹುತಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಧರ್ಮದ ಮೂಲಕ ನಾವು ಸಂಪತ್ತನ್ನು ಗಳಿಸಬೇಕು. ಬ್ರಹ್ಮ ಕಾಮನೆಯಿಂದ ಕೂಡಿದ ಧನ ಕಾಮನೆ ಇದ್ದರೆ ಬದುಕಿನಲ್ಲಿ ನೆಮ್ಮದಿ ಇರುತ್ತದೆ, ಸಂತೋಷ ಇರುತ್ತದೆ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಮನಸ್ಸನ್ನು ಸಂಯಮಕ್ಕೆ ಒಳಪಡಿಸುವ ನಿಯಂತ್ರಣದಲ್ಲಿಡುವ ವಿಧಾನಗಳನ್ನು 30ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಎಲ್ಲ ಇಂದ್ರಿಯಗಳ ಸ್ಥಿತಿಗತಿಗೆ ಚಾಲನೆಗೆ ಮನಸ್ಸೇ ಕಾರಣ. ಈ ಮನಸ್ಸು ಮನುಷ್ಯನ ನಿಯಂತ್ರಣದಲ್ಲಿ ಇದ್ದರೆ ಅವನಿಗೆ ಸ್ಥಿರಮತಿ ಸಿದ್ಧಿಸುತ್ತದೆ ಎಂಬುದು ಇಲ್ಲಿ ಈ ಶ್ಲೋಕದ ಒಂದು ಅರ್ಥ. ಮನಸ್ಸನ್ನ ಶರೀರವನ್ನ ದೈವ ಚಿಂತನೆಯತ್ತ ಭಾಗಿಸುವ ಸಲುವಾಗಿ ಶ್ರೀ ಶಂಕರರು ಅಷ್ಟಾಂಗ ಯೋಗದ ಬಗ್ಗೆ ಇಲ್ಲಿ ಉಪದೇಶವನ್ನ ನೀಡುತ್ತಾರೆ. ಅಷ್ಟಾಂಗ ಯೋಗ ಅಂದರೆ ಏನು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಈ 8 ಕ್ರಿಯೆಗಳನ್ನ ಮೋಕ್ಷ ಪದದ ಸಾಧನಕ್ಕೆ ನೀವು ಬೆಳೆಸಿಕೊಳ್ಳಿ ಅನ್ನೋದು ಶ್ರೀ ಶಂಕರಾಚಾರ್ಯರ ಉಪದೇಶ. ಬಾಹ್ಯ ಹಾಗೂ ಆಂತರಿಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಸಾಧಿಸುವುದರ ಮೂಲಕ ನಿರ್ದಿಷ್ಟವಾದ ಗುರಿಯನ್ನು ತಲುಪಲು ಸಾಧ್ಯ. ಬಹಿರಂಗ ಸಾಧನೆಯ ಜೊತೆಗೆ ಅಂತರಂಗ ಸಾಧನೆಯೂ ಮನಸ್ಸಿನ ನೆಮ್ಮದಿಗೆ ಬೇಕು. ಅಂತರಂಗವು ಅನುಮೋದಿಸಿದ ಬಹಿರಂಗ ಸಾಧನೆ ಕೇವಲ ಪ್ರಚಾರ ಮಾತ್ರ. ವಿಶ್ವದ ಎಲ್ಲ ಸಾಧಕರಿಗೂ ಎದುರಾಗುವ ಅನೇಕ ಸಂಕಟಗಳಲ್ಲಿ ಅತಿ ಭಯಂಕರವಾದದ್ದು ಮಾನಸಿಕ ಚಾಂಚಲ್ಯ ಅಂತಾನು ಹೇಳ್ಬೋದು. ಮನಸ್ಸು ಬಹಳ ಚಂಚಲ, ಅತಿ ಉಗ್ರ. ಏತಿ ಅಂದರೆ ಪ್ರೀತಿ ಅನ್ನುವಂತೆ ನಾವು ಪಡೆಯಬೇಕಾದ ಸ್ಥಿತಿಗೆ ತದ್ವಿರುದ್ಧವಾದ ವಿಷಯಗಳಲ್ಲಿ ನೆಲೆಸಿ ನಮ್ಮನ್ನು ಕ್ಷಣ ಕ್ಷಣವೂ ಅಣಗಿಸುತ್ತದೆ ನಮ್ಮ ಮನಸ್ಸು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕಿರುವ ಉಪಾಯ 2. ಒಂದು ಅಭ್ಯಾಸ, ಮತ್ತೊಂದು ವೈರಾಗ್ಯ. ನಿರಂತರವಾದ ಅಭ್ಯಾಸ ಬೇಕು, ವೈರಾಗ್ಯವೂ ಬೇಕು. ನಿರಂತರವಾದ ಅಭ್ಯಾಸ ಅಂದರೆ ಇಲ್ಲಿ ಜ್ಞಾನಾರ್ಜನೆಯ ವೇಳೆಯಲ್ಲಿ ನಾವು ಆತುರತೆಯಿಂದ ಇರಬಾರದು. ಆತುರತೆಯಿಂದ ಜ್ಞಾನವನ್ನು ಅರಿವಿಸಿಕೊಳ್ಳುವುದು ಕಠಿಣ. ಜ್ಞಾನಾರ್ಜನೆಯ ವಿಚಾರದಲ್ಲಿ ಆತುರ ಮಾಡಬಾರದು, ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂಬುದು ಶ್ರೀ ಶಂಕರಾಚಾರ್ಯರ ಉಪದೇಶ. ಗುರುವಿನ ಚರಣಾರವಿಂದಗಳಲ್ಲಿ ನಂಬಿಕೆ ಇಟ್ಟ ಭಕ್ತನಿಗೆ, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡವನಿಗೆ ತನ್ನದೇ ಹೃದಯ ಕಮಲದಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಎಂದು 30ನೇ ಶ್ಲೋಕದಲ್ಲಿ ನಿರೂಪಿಸಲಾಗಿದೆ. ಆಚಾರ್ಯರು ಈ ಶ್ಲೋಕದಲ್ಲಿ ಅಂತಿಮವಾಗಿ ಮೋಕ್ಷ ಸಾಧನೆಗೆ ಮಾರ್ಗವನ್ನು ತೋರಿಸಿದ್ದಾರೆ. ಜ್ಞಾನಾರ್ಜನೆಯ ಮಾರ್ಗ ಸುಲಭವಾಗಬೇಕಿದ್ದರೆ ಗುರುವಿನಲ್ಲಿ ನಂಬಿಕೆ, ಭಕ್ತಿ ಅವಶ್ಯ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ ಎಂಬುದು ನಾವೆಲ್ಲ ಕೇಳಿದ್ದೇವೆ. ಅಂದಾಗ ಮುಕ್ತಿಗೆ ಗುರುಕೃಪೆ ಬೇಕು. ಶಂಕರಾಚಾರ್ಯರ ಗುರುಗಳ ಹೆಸರು ಶ್ರೀ ಗೋವಿಂದಾಚಾರ್ಯ. ಇಲ್ಲಿ ಭಜ ಗೋವಿಂದಂ ಅನ್ನುವ ಮೂಲಕ ಅವರು ನಿಷ್ಠೆಯನ್ನು ಇಲ್ಲಿ ಪ್ರಕಟ ಮಾಡಿದ್ದಾರೆ. ಮುಂಡಕ ಉಪನಿಷತ್ತಿನಲ್ಲಿ, ಚಾಂದೋಗ್ಯ ಉಪನಿಷತ್ತಿನಲ್ಲಿ
ಈ ಗುರುವಿನ ಮಹಿಮೆಯನ್ನು ವರ್ಣಿಸಲಾಗಿದೆ. ಆದ್ದರಿಂದ ಸಂಸಾರ ಸಾಗರಂ ಕ್ರೂರಂ, ಈ ಕ್ರೂರವಾದ ಕಠೋರವಾದ ಭವ ಸಮುದ್ರವನ್ನು ದಾಟಲು ಮಹತ್ತಾದ ಹಡಗು ಬೇಕು. ಅದೇ ಶ್ರೀ ಸದ್ಗುರು, ಶ್ರೀ ಗುರು ಭಗವಂತ. ಶ್ರೀ ಗುರು ಭಗವಂತನಲ್ಲಿ ಶರಣಾಗತನಾದ ವ್ಯಕ್ತಿಗೆ ಬದುಕಿನಲ್ಲಿ ಯಾವಾಗಲೂ ಸುಖ ನೆಮ್ಮದಿ ಇರುತ್ತದೆ. ಅಂತಹ ವ್ಯಕ್ತಿ ಜೀವನ್ಮುಕ್ತನಾಗುವುದು ಎಂದು ಹೇಳುವುದು ಈ 31ನೆಯ ಶ್ಲೋಕ. ಹಿಂದೆ ಹೇಳಿದಂತೆ ಭಜಗೋವಿಂದನಲ್ಲಿ 31 ಶ್ಲೋಕಗಳಿದೆ. 31 ಶ್ಲೋಕಗಳನ್ನು ಅತಿ ಸಂಕ್ಷಿಪ್ತದಲ್ಲಿ ನಾನು ಹೇಳಿದ್ದೇನೆ. ಅರ್ಥವಾದರೆ ನಾನು ಧನ್ಯ. ಅರ್ಥ ಆಗದೇ ಇದ್ದರೆ ಈ ಭಜಗೋವಿಂದಂ 31 ಶ್ಲೋಕದ ಬಗ್ಗೆ ನಿಮಗೆ ಏನಾದರೂ ಸಂದೇಹ ಅಥವಾ ಪ್ರಶ್ನೆಗಳಿದ್ದರೆ ನನಗೆ ನೀವು ಸಂಪರ್ಕ ಮಾಡಬಹುದು. ನನ್ನ ಚರವಾಣಿಯ ಸಂಖ್ಯೆಯಲ್ಲಿ ಯಾರಾದರೂ ತಗೊಳ್ಬಹುದು. ಇಲ್ಲ ಜನಮಾಧ್ಯಮ ಓದುವವರಿಗೆ ಪ್ರತಿ ಆದಿತ್ಯವಾರ ಸಿಗ್ತದೆ. ಒಂದು ತಾಸಿನಲ್ಲಿ ಇಡೀ ಭಜಗೋವಿಂದಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಭಜಗೋವಿಂದಮನ್ನು ಪ್ರತಿನಿತ್ಯ ನೀವು ಅಧ್ಯಯನ ಮಾಡಿ, ಭಗವದ್ಗೀತೆಯನ್ನು ಪ್ರತಿನಿತ್ಯ ಅಧ್ಯಯನ ಮಾಡಿ, ಮದ್ಭಾಗವತ, ಉಪನಿಷತ್ತು, ವೇದ, ಪುರಾಣ ಇವುಗಳನ್ನು ಪ್ರತಿಯೊಂದು ನಾವು ಅಧ್ಯಯನ ಮಾಡಲೇಬೇಕು. ಬಹಳ ಕಷ್ಟಕರವಾದ ವಿಷಯಗಳನ್ನು ಸಂಬಂಧಪಟ್ಟವರಿಗೆ ಕೇಳಿದರೆ ಅದರ ವಿವರಣೆಯನ್ನಾಗಲಿ ಅಥವಾ ಅದರ ಅರ್ಥವನ್ನಾಗಲಿ ನೀವು ಪಡೆದುಕೊಳ್ಳಬಹುದು. ಈ ಭಜಗೋವಿಂದಂ ಬಗ್ಗೆ ಭಗವದ್ಗೀತೆಯಷ್ಟು, ವೇದ ಪುರಾಣಗಳಷ್ಟು, ಉಪನಿಷತ್ತುಗಳಷ್ಟು, ಮಂಕುತಿಮ್ಮನ ಕಗ್ಗ, ಮರಳು ಮನೆಯನ ಕಗ್ಗ ಅಷ್ಟು ಬರೆದಷ್ಟು ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಪ್ರಕಟ ಆಗಿಲ್ಲ. ಬಹಳ ಕಡಿಮೆ ಪುಸ್ತಕಗಳು ಭಜಗೋವಿಂದಂ ಬಗ್ಗೆ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ನನಗನ್ಸಿದ ಮಟ್ಟಿಗೆ 8 ಬೇರೆ ಬೇರೆ ಲೇಖಕರ ಪುಸ್ತಕಗಳಿದೆ. 8 ಪುಸ್ತಕಗಳನ್ನು ಓದಿದ ಮೇಲೆ ಒಂದು ಸಂಪೂರ್ಣ ಭಜಗೋವಿಂದಂ ಪುಸ್ತಕ ಇದು ಅಂತ ಹೇಳುವಂಥದ್ದು ಸಮಾಧಾನ ನನಗಿನ್ನೂ ಬರಲಿಲ್ಲ. ಅವರ ಶೈಲಿಯನ್ನು ಹೀಯಾಳಿಸ್ತೇನೆ ಅಂತಲ್ಲ, ಓದಿದಾಗ ಓದುಗನಿಗೆ ಒಂದು ಸಮಾಧಾನ ಬರಬೇಕು. ಸೊ ಏನೇ ಇರಲಿ, ಯಾವುದಾದ್ರೂ ಒಂದು ಭಜಗೋವಿಂದಂ, ಯಾರೇ ಬರೆದಾದ್ರೂ ಭಜಗೋವಿಂದಂ ಒಂದು ಪುಸ್ತಕವನ್ನು ಖರೀದಿ ಮಾಡಿ ದಿನನಿತ್ಯವೂ ಅಧ್ಯಯನ ಮಾಡಿ, ಒಂದೊಂದು ಶ್ಲೋಕವನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಿದ್ರೆ ನಿಮಗೆ ಒಂದೊಂದು ದಿನ ಬೇಕು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿದ್ರೆ ಅಂದಾಗಿ ನೀವು ದಿನಕ್ಕೊಂದು ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ 31 ದಿನ ಬೇಕು, ಅಂದರೆ 1 ತಿಂಗಳ. ಇದನ್ನೇ ನೀವು ಪ್ರತಿ ತಿಂಗಳು ಪುನರಾವರ್ತನೆ ಮಾಡಿದರೆ ನಿಮಗೆ ಒಳ್ಳೆಯದು. ಸೊ ವರ್ಷಕ್ಕೆ 12 ಬಾರಿ ನೀವು ಭಜಗೋವಿಂದಂ ಓದಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ಭಗವದ್ಗೀತೆ, ಉಳಿದ ಆಧ್ಯಾತ್ಮಿಕ ಗ್ರಂಥಗಳನ್ನು ಮನನ ಮಾಡಬೇಕು ಎಂಬುದು ಶ್ರೀ ಶಂಕರಾಚಾರ್ಯರ ಪ್ರತಿಯೊಂದು ಶ್ಲೋಕದಲ್ಲಿ ಇಲ್ಲಿ ಹೇಳಲಾಗಿದೆ. ಸೊ ಕೇವಲ 1 ಗಂಟೆಯಲ್ಲಿ ನಾನು ಹೇಳಿದ 31 ಶ್ಲೋಕಗಳ ತಾತ್ಪರ್ಯದಿಂದ ಸಂಸಾರದಲ್ಲಿ ನಿಮಗೆ ವಿರಕ್ತಿ ಬರ್ತದೆ ಅಂದರೆ ನಾನು ಬಹಳ ಧನ್ಯ ಅಂತ ನಾನು ಅನ್ಕೊಂತೇನೆ. ಆದರೆ ಅದರ ವಿರಕ್ತಿಯನ್ನು ಪಡೆಯಲು ಆದಷ್ಟು ಪ್ರಯತ್ನ ಮಾಡಿ ಅನ್ನೋದು ನನ್ನ ಒಂದು ಆಶಯ, ಬಯಕೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಸತ್ಸಂಗದ ನೆಪದಲ್ಲಿ ನನಗೆ ಭಜಗೋವಿಂದಂ ಮೇಲೆ ವ್ಯಾಖ್ಯಾನ ಮಾಡುವಂತಹ ಅವಕಾಶ ಕೊಟ್ಟಂತಹ ಗಾಯಕರು ಬೆಳೆದವರಿಗೆ ಅನಂತಾನಂತ ಧನ್ಯವಾದಗಳು. ಇಲ್ಲಿ ನೀವು ಬಂದಂಥ ಪ್ರತಿಯೊಬ್ಬರಿಗೂ ನನ್ನ ಅನಂತಾನಂತ ನಮನಗಳು, ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಹೀಗೆ ಇಲ್ಲಿ ಇವರು ಮಾಡುತ್ತಿರುವ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ಕೆ ಪ್ರತಿ 4ನೇ ಶನಿವಾರವೂ ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. 1 ತಾಸು ನಾನು ಹೇಳಿದ ಎಲ್ಲ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದೀರಿ. ಪುನಃ ಧನ್ಯವಾದಗಳು. ಸರ್ವೇ